ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ಮನೆಯೇ ಮಂತ್ರಾಲಯ, ಮನವೇ ದೇವಾಲಯ ಅನ್ನೋ ಹಾಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ದೇವ್ರ ಪೂಜೆನ ಮಾಡ್ತಾನೆ ಇರ್ತೀವಿ. ದೇವ್ರಿದ್ರೇನೆ ನಾವಿಲ್ಲ ಅಂದ್ರೆ ದೇವ್ರಿಲ್ಲ ಅಂದ್ರೆ ನಾವು ಇರೋದೇ ಇಲ್ಲ ಅನ್ನೋ ಅದು ಕೂಡ ನಿಜವಾದ ಮಾತು. ಆದರೆ ಮನೆಯಲ್ಲೇನೆ ಕ್ಷೇತ್ರ ಮಾಡಿ ಅದರಲ್ಲೂ ಕೂಡ ಅಜ್ಜಯ್ಯ ಹಾಗೂ ಶನೀಶ್ವರ ಸ್ವಾಮಿ, ಕಾಳಿ ಅಮ್ಮನವರ ಆರಾಧನೆನ ಮನೇಲೇ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇವರು. ಏನಪ್ಪ ಇವತ್ತು ಅಂತ ಅನ್ಕೊಳ್ತಿದ್ದೀರಾ? ಈ ಡೌಟ್ ನಿಮ್ಗೆ ಇದ್ದೇ ಇರುತ್ತೆ. ಈ ಥರ ಡೌಟ್ ನನಗೂ ಕೂಡ ಇತ್ತು. ಆದರೆ ಈ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ ಇವ್ರ ಮನೆಯಲ್ಲೇ ಸ್ವಾಮಿಯ ಆರಾಧನೆನ ಮಾಡ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಸುತ್ತಲೂ ಕೂಡ ಒಂದು ದೇವಸ್ಥಾನಕ್ಕೆ ಬಂದಂತಹ ಪಾಸಿಟಿವ್ ವೈಬೇ ಕಾಣಿಸ್ತಾ ಇದೆ. ಏನು ಇವತ್ತಿನ ಸಂಚಿಕೆ ವಿಶೇಷತೆ ಅನ್ನೋದು ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಅರ್ಥ ಆಗೇ ಇರುತ್ತೆ. ಬನ್ನಿ, ಈ ಕಾರ್ಯಕ್ರಮ ಸರಿಸುಮಾರಾಗಿ 4 ಎಪಿಸೋಡ್ಗಳಾಗಿ ವಿಭಾಗ ಮಾಡಿದೀವಿ. ಏನಕ್ಕೆ ಅದರಲ್ಲೂ ಕೂಡ ಒಂದೇ ಕ್ಷೇತ್ರನ 4 ವಿಭಾಗಗಳು ಮಾಡಿ ತೋರಿಸ್ತಾ ಇದ್ದೀವಿ ಅನ್ನೋದನ್ನ ಈ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕರುಣಾ ಸಾಗರನೇ ಉಕ್ಕಡಗಾತ್ರಿ ಅಜ್ಜಯ್ಯ, ಉಕ್ಕಡಗಾತ್ರಿ ಅಜ್ಜಯ್ಯ, ಭಕ್ತರ ಬಾಳನು ಬೆಳಗಲು ಭುವಿಗಿಳಿದು ಬಂದಜ್ಜಯ್ಯ. ಅಜ್ಜಯ್ಯನ ಆರಾಧನೆಯನ್ನು ಮಾಡುತ್ತಾ ಬರುತ್ತಿರುವಂತಹ ಆರಾಧಕರಾಗಿರುವಂಥವರು ಹಾಗೂ ಈ ದೇವಸ್ಥಾನವನ್ನು ಕ್ಷೇತ್ರವಾಗಿ ಮಾರ್ಪಡಿಸಲು ಬೇಕೆಂದು ಪ್ರಯತ್ನಿಸುತ್ತಿರುವಂತಹ ಗುರುಗಳಾದಂತಹ ರವಿ ಗುರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅಜ್ಜಯ್ಯನ ಆರಾಧನೆಯನ್ನು ಹೇಗೆ ಶುರು ಮಾಡಿದ್ರು, ಅದರಲ್ಲೂ ಕೂಡ ಮನೆಯಲ್ಲೇ ಆರಾಧನೆ ಮಾಡ್ತಿದ್ದಾರೆ, ಏನು ಇದರೆಲ್ಲ ವಿಶೇಷತೆಗಳು ಅನ್ನೋದನ್ನ ಇವತ್ತು ನಾವು ತಿಳಿಯೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಶ್ರೀ ಗುರು ಶನಿಶ್ಚರ ಸ್ವಾಮಿ ದೇವತಾಭ್ಯೋ ನಮಃ. ಜಗದಾದಿ ಜಗದ್ಗುರು ಪಂಚಾಚಾರ್ಯ ದೇವತಾಭ್ಯೋ ನಮೋ ನಮಃ. ಶ್ರೀ ಹರಿಹರೇಶ್ವರ ಸ್ವಾಮಿನೇ ನಮಃ. ಶ್ರೀ ಸೀತಾಲ ಮಲ್ಲಿಕಾರ್ಜುನ ಸ್ವಾಮಿನೇ ನಮೋ ನಮಃ. ಗುರುಗಳೇ, ಮೊದಲನೇದಾಗಿ ಏನಂತ ಅಂದರೆ ಪ್ರತಿ ಸಲಿನೂ ಕೂಡ ನಾವು ದೇವಸ್ಥಾನನ ಪರಿಚಯ ಮಾಡಿಸ್ತೀವಿ. ಆದರೆ ಇಲ್ಲಿ ವಿಶೇಷತೆ ಏನಂದರೆ ಮನೆಯಲ್ಲೇ ನೀವು ದೇವ್ರದ್ದು ಆರಾಧನೆಯನ್ನು ಮಾಡ್ತಾ ಇದ್ದೀರಾ. ಹೇಗೆ, ಯಾವ ರೀತಿ ನಿಮಗೆ ಪ್ರೇರಣೆ ಬಂತು, ಹೇಗೆ ಗುರುಗಳೇ? ಇದು ನಮ್ಮ ಪುರಾತನ ಕಾಲದಿಂದ ಬಂದಂಥದ್ದೇನಲ್ಲ. ಇದು ಇತ್ತೀಚಿನ ಒಂದು 15 ವರ್ಷದಿಂದ, ನನಗೆ 16 ವಯಸ್ಸಿನಲ್ಲೇ ನನಗೆ ಅಜೇಯರು ಬರೋಂಥ ಪ್ರವೇಶವಾಗಿತ್ತು. ನಮ್ಮ ಮೇಲೇ ಪ್ರವೇಶವಾಗ್ತಾ ಇತ್ತು. ಅದೇ ಥರದಲ್ಲಿ ಪೂಜೆಯನ್ನು ನಡ್ಕೊಂಡು ಬರ್ತಾ ಇದ್ದು. ಒಂದು ನಾವು ಮೊದಲು ಪಾದುಕೆಯಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ. ಪಾದುಕೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಿದ್ದು ಭಕ್ತರ ಮನೆಗೆ ಹೋಗಬೇಕು, ಏನಾದ್ರು ಕೇಳಬೇಕು ಮಾಡಬೇಕು ಅಂದಾಗ ಪಾದುಕೆಯಲ್ಲಿ ಹೋಗಿ ಪಾದುಕೆಯಲ್ಲಿ ಪೂಜೆಯನ್ನು ಮಾಡಿಕೊಟ್ಟು ಅದೇನಿದ್ರು ಕಷ್ಟಗಳನ್ನು ಬಗೆಹರಿಸ್ಕೊಟ್ಟು ಶಾಸ್ತ್ರದ ಮುಖಾಂತರವಾಗಿ ತಿಳಿಸ್ಕೊಟ್ಕೊಂಡು ಬರ್ತಾ ಇದ್ದೆ. ಕೆಲವು ದಿನಗಳ ಅಂದರೆ ಕೆಲವು ವರ್ಷ 3 ವರ್ಷಗಳ ನಂತರದಲ್ಲಿ ಅಜ್ಜಯ್ಯನ ವಿಗ್ರಹವನ್ನು ಮಾಡಿಸಿ ಪೂಜೆಯನ್ನು ನಡ್ಕೊಂಡು ಬರ್ತಕ್ಕಂಥ ವಿಚಾರವಾಗಿದೆ. ಇದು ಪುರಾತನ ಕಾಲದಿಂದ ಬಂದಂಥದ್ದಲ್ಲ. ಈಗ ನಮ್ಮ ನಡೆಸ್ಕೊಂಬರ್ತಿರೋದು ನನ್ನ ಒಂದು ಪೀಳಿಗೆಯಲ್ಲಿ ನಡೆಸ್ಕೊಂಬರ್ತಾ ಇರೋಂಥ ವಿಚಾರ ಇದು. ಹಾಗೆ ಭಕ್ತರುಗಳು ಅಂತ ಬಂದಾಗ ಇಲ್ಲಿ ಎಷ್ಟೇ ಜನ ಬಂದ್ರೂ ಯಾರಿಗೂ ಕಷ್ಟ ಅಂತ ಬಂದಾಗ ಯಾರನ್ನೂ ಅಲ್ಲಿಂದ ಹಂಗೆ ಕಳಿಸುವಂಥ ವಿಚಾರ ಅಲ್ಲ. ಬಂದಾಗ ಅವ್ರ ಕಷ್ಟಗಳೇನಿದ್ರು ಕೂಡ ನಮ್ಮ ಹತ್ರ ತೋಡ್ಕೊತಾರೆ. ಗುರುಗಳೇ, ಈ ಥರ ಕಷ್ಟ ಇದಲ್ಲಿದ್ದೀವಿ, ಈ ಥರ ನಾವು ಇದು ಮಾಡ್ಬೋದು, ಬಾರಪ್ಪ ಅಜಯರ ಹತ್ರ ಬಾ. ಅಜಯರ ಹತ್ರ ಏನು ಕುರು ಕೊಡ್ತಾರೋ ಅಜಯರ ಹತ್ರ ನಮ್ಮಲ್ಲಿ ಪೀಠದ ಬರವಣಿಗೆ ಆಗುತ್ತೆ. ಮತ್ತು ಕುರುಹನ್ನು ನಿಮ್ಮ ಮನಸ್ಸಿನಲ್ಲಿ ಏನೇ ಕುರುವನ್ನು ಮಾಡಿಕೊಂಡ್ರೆ ಅದನ್ನು ಹೋಗಿ ಮುಟ್ಟು ಬರುವಂಥದ್ದು, ಈ ಥರ ಕುರುಹುಗಳನ್ನು ಆಗ್ತದೆ. ಈ ಥರದಲ್ಲಿ ನಮ್ಮ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಇದು ನನ್ನ ಮೂಲತಃ ಹೇಗೆ ಬಂತು ಅಂತ ಕೇಳಿದ್ರಿ. ನಾನು ಆ ಮೂಲತಃ ಹೇಗೆ ಬಂತು ಅಂದರೆ, ನನಗೆ 16 ಇಂದ 17 ವಯಸ್ಸು, ಒಂದು ವಾರ ಸತತವಾಗಿ ನನಗೆ ಆರೋಗ್ಯ ಏರುಪೇರು ಆಯಿತು. ವಾರ ಸತತವಾಗಿ ಆರೋಗ್ಯದಲ್ಲಿ ಏರುಪೇರಾದಾಗ ಏನು ಎಂತ ಅಂತ ಆಸ್ಪತ್ರೆ ಅಂತೆ ಅದಂತೆ ಇದಂತೆ ಅಂತ ಬರೀ ಎಲ್ಲ ಕಡೆನೂ ಹೋದೆ ಬಂದೆ, ಆಗಲಿಲ್ಲ. ಆಮೇಲೆ ವಾರ ಕಳೆದು ಮತ್ತೆ ಇನ್ನೊಂದಷ್ಟು ದಿನ ಪ್ರಾರಂಭವಾಯಿತು. ಆ ವಾರ ಕಳೆದ ಆಸ್ಪತ್ರೆಗೆ ಹೋಗಿ ಬಂದೆ, ಸ್ವಲ್ಪ ಹುಷಾರಾಗಿದ್ದೆ. ಅವನು ಮತ್ತೆ ಇನ್ನೊಂದು ವಾರ ಕಳೆದ ಮತ್ತೆ ಅದು ಆಸ್ಪತ್ರೆ ಕಾಯಿಲೆ ಅಲ್ಲ ಅಂತ ಗೊತ್ತಾಯಿತು. ಹಿಂಗೆ ಒಂದು ಗುರುಗಳ ಹತ್ರ ಒಂದು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಕೂಡ ಅವ್ರು ಹೇಳಿದರು, ಇಲ್ಲಪ್ಪ ನಿನ್ನ ಮನೆಯಲ್ಲಿ ಒಂದು ಗುರುನ ನಿನ್ನ ಸ್ಥಾನಕ್ಕೆ ಬರುವಂಥದ್ದಿದೆ, ಅದು ನಿನಗೋಸ್ಕರ ಅಲ್ಲ, ಭಕ್ತರನ್ನ ಉದ್ಧಾರ ಮಾಡೋದಕ್ಕೋಸ್ಕರನೇ ಬರೋದಕ್ಕಿದೆ ಅನ್ನೋಂಥ ವಿಚಾರನ ನನಗೆ ತಿಳಿಸ್ಕೊಟ್ರು. ಆಮೇಲೆ ನಾನು ಇರೋದು ಮನೆಯಲ್ಲಿ ಸಂಸಾರ ಮನೆಗಳು. ಈಗ ನಾವು ಎಲ್ಲಿ ಹೊರಗಡೆ ಹೋಗಿ ನಾವು ಅದಕ್ಕೆ ಕ್ಷೇತ್ರ ಮಾಡೋದಕ್ಕೂ ನಮ್ಮಲ್ಲಿ ಶಕ್ತಿ ಇಲ್ಲ, ಅಥವಾ ನಾವು ಇನ್ನೊಂದು ಮಾಡಬೇಕು ಅನ್ನೋಂಥದ್ದು ನಮ್ಮ ಕೈಲಿ ಆಗುವಂಥದ್ದು ವಿಚಾರವಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ
ನಾ ಅವ್ರ ಹತ್ರನೇ ಕೇಳಿದೆ, ನಾನೆಲ್ಲೂ ಒಂದು ಪಾದಕೆ ಇಟ್ಟು ನನ್ನ ಪಾದಕೆ ಮುಖಾಂತರ ಅವ್ರನ್ನ ಇಟ್ಕೊಂಡು ನಾನು ಶಾಸ್ತ್ರವನ್ನು ಹೇಳ್ಕೊಂಡು ಹೋಗ್ತೀನಿ, ಅದಕ್ಕೆ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ನಮಗೆ ಬರೋದಕ್ಕೆ ನಾನು ಅವಕಾಶ ಮಾಡ್ಕೋಬೋದು ಅನ್ನೋಂಥ ವಿಚಾರ ತಿಳ್ಕೊಂಡಾಗ ಆಯ್ತಪ್ಪ ಅದನ್ನೇ ಮಾಡ್ಕೊಂಡು ಹೋಗು, ಒಪ್ಪನೆ ಕೊಡ್ತಾರೆ ಮಾಡ್ಕೊಂಡು ಹೋಗು ಅಂತ. ಮನೇಲಿ ಒಂದು ಕಳಶ ಇಡು, ಪೂಜೆ ಮಾಡು, ಅದ್ರಲ್ಲಿ ಏನು ಬರುತ್ತೋ ಅದನ್ನು ನೋಡ್ಕೊ, ಅದಾದ ಮೇಲೆ ಅದ್ರ ತಕ್ಕಂತೆ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದರು. ನಾನು ಮನೇಲಿ ಒಂದು ಕಳಶ ಹೂಡಿದೆ, ಕಳಶದಲ್ಲಿ ಪೂಜೆಯನ್ನು ಮಾಡಿದೆ. ಪೂಜೆ ಮಾಡಿದಾಗ ಅದು ಅಪ್ಪಣೆ ಆಯಿತು. ಅಪ್ಪಣೆ ಆದ ಮೇಲೆ ಅದನ್ನು ನಡೆಸ್ಕೊಂಡು ಹೋಗುವಂಥ ವಿಚಾರ ಆಯಿತು. ಪಾದಕೆ ಮುಖಾಂತರ ಹೋಗಿ ಶಾಸ್ತ್ರವನ್ನು ಹೇಳ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಒಂದಷ್ಟು ದಿನಗಳ ಕಳೆದ ಮೇಲೆ ಅಜಯರು ನನ್ನ ಮೇಲೆ ಒಲಿಮೆ ಆಗಕ್ಕೆ ಶುರುವಾದರು. ಒಲಿಮೆನೂ ಆಗ್ತಾ ಇದ್ದಾರೆ. ಬಟ್ ಏನಪ್ಪ ಅಂತಂದರೆ ಕೆಲವೊಂದು ವಿಚಾರ ಅಂತ ಬಂದಾಗ, ಏನೇ ಕಷ್ಟಗಳು ಅಂತ ಬಂದಾಗ, ಏನೇ ಇದ್ರೂ ಅಜಯರ ಹತ್ರ ಬರ್ತಾರೆ, ಅಜಯರ ಹತ್ರ ಕೇಳ್ತಾರೆ. ಕೋಮಾ ಸ್ಟೇಜ್ ಬಂದಂಥ ಸಂದರ್ಭದಲ್ಲಿ ಬಂದ್ರೂ ಇದಕ್ಕೂ ಡಾಕ್ಟ್ರ್ ಆಗೋದಿಲ್ಲ ಕರ್ಕೊಂಡು ಹೋಗಿ ಅಂತ ಅಂದಾಗ ಬರೀ ಒಂದು ನಿಂಬೆ ಹಣ್ಣಲ್ಲಿ ಹುಷಾರು ಮಾಡಿದ್ದಾರೆ. ಬರೀ ನಿಂಬೆ ಹಣ್ಣಲ್ಲಿ ಹುಷಾರು ಮಾಡಿರುವಂಥದ್ದು. ಆಮೇಲೆ ಇದ್ರದ್ದು ಸ್ಟೋನು, ಕಿಡ್ನಿ ಸ್ಟೋನ್ ಇರ್ತದೆ, ಅದಕ್ಕೂ ಕೂಡ ಒಂದು ತೆಂಗಿನ ಎಳ್ನೀರಲ್ಲಿ ಒಂದು ನಿಂಬೆಹಣ್ಣು, ಅದು ನಿಂಬೆಹಣ್ಣು ಎಳ್ನೀರಲ್ಲಿ. ನಾವಿರೋದು ಹಾಸನ್ನು, ಅವರಿರೋದು ಆಂಧ್ರದಲ್ಲಿ. ಆಂಧ್ರ ಹಾಸನ ಎತ್ತ ಈ ಊರ್ ಮಾತ್ರ ಅಲ್ಲ, ಸ್ಟೇಟೇ, ರಾಜ್ಯನೇ ಬೇರೆ ಬೇರೆ ರಾಜ್ಯ. ಅಲ್ಲಿರ್ತಕ್ಕಂಥ ವಿಚಾರಕ್ಕೆ ನಾವು ಅವತ್ತು ಹಿಂದಿನ ದಿವಸನೇ ಹೋಗಿ ಒಂದು ಕಾರ್ಯಕ್ರಮ ಮಾಡಿ ಬಂದಿದ್ದು ಅವ್ರ ಊರಲ್ಲೇ. ಅಲ್ಲಿನ ಅವ್ರ ಮನೆದೇನೆ ಒಂದು ಕಾರ್ಯಕ್ರಮ ಮಾಡಿ ಬಂದಿದ್ದು. ಅದನ್ನು ವಿಸ್ತಾರವಾಗಿ ಇನ್ನೊಮ್ಮೆ ನಾನು ಹೇಳ್ಕೊಡ್ತೀನಿ, ಅದು ಹೇಳ್ತಾರೆ ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ ಹೇಳ್ಕೊಡ್ತಾರೆ. ಇದಕ್ಕೆ ನಡ್ಕೊಂಡು ಹೋಗಿರೋಂಥ ವಿಚಾರ ಆಗಿತ್ತು. ಅಲ್ಲಿ ಕೂಡ ಅವ್ರಿಗೆ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದಾಗ ಅದು ನಮಗೆ ಗೋಚರ ಆಯಿತು. ಅಂದರೆ ನಾವು ಪೂಜೆ ಕೂತಿದ್ದೆ, ಪೂಜೆ ಕೂತಾಗ ಅಜಯರು ಒಲಿಮೆ ಆದರು. ಒಲಿಮೆ ಆದ್ಮೇಲೆ ಹೇಳಿದ್ರು, ಹಿಂದೆ ಹೋಗಿ ನೀನು ಪೂಜೆ ಮಾಡಿ ಬಂದಿದೆಯಲ್ಲಪ್ಪ, ಅದನ್ನು ಆ ಸ್ಥಾನದಲ್ಲಿ ಸ್ವಲ್ಪ ಸಂಪರ್ಕ ಮಾಡಿಕೊಂಡು ಅಲ್ಲಿನ ಸಮಸ್ಯೆ ಆಗಿದೆ ಅದನ್ನು ನೋಡು ಅಂತ. ನಮಗೇನು ವಿಷಯ ಗೊತ್ತಿಲ್ಲ, ನಾವು ತಾನೇ ಕಾರ್ಯಕ್ರಮ ಮಾಡಿ ಬಂದಿದ್ದೀವಿ, ಇದೇನು ವಿಚಾರ ಅನ್ನೋದು ನಮಗೇನು ಗೊತ್ತಿಲ್ಲ. ಆಮೇಲೆ ಅದು ಹೇಳಿದ್ರು, ಸಂಪರ್ಕ ಮಾಡ್ಕೊಂಡು ಅಲ್ಲಿ ಏನಿದೆ ಸಮಸ್ಯೆ ತಿಳ್ಕೊಳಪ್ಪ ಅಂತ. ಆಯ್ತಪ್ಪ, ಏನು ವಿಚಾರ ಅಂತ ತಿಳ್ಕೊಂಡಾಗ ಬಂದರು. ವಿಷಯ ಫೋನ್ ಮಾಡಿದ್ರು. ಫೋನಲ್ಲಿ ವಿಚಾರ ಕೇಳಿದ್ರು. ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು, ಏನಣ್ಣ ಏನಾಗಿದೆ, ಏನು ಸಮಸ್ಯೆ ಅಂತ. ಏನೂ ಇಲ್ಲ, ಚೆನ್ನಾಗಿದ್ದೀವಿ ಅಂತ. ಬಟ್ ಏನಪ್ಪ, ಇದು ಅಜಯ್ ಸುಳ್ಳು ಹೇಳೋದಲ್ಲ, ಇಲ್ಲ ಏನೋ ಸಮಸ್ಯೆ ಆಗಿದೆ ಏನು ಅಂತ ಅವ್ರು ಮುಚ್ಚಿಡ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಗುರು ನಿನ್ನೆ ತಾನೇ ಬಂದೋಗಿದ್ದಾರೆ, ಮತ್ತೆ ಏನೋ ಮತ್ತೆ ಸಮಸ್ಯೆ ಅಂತಂದಾಗ ಅವ್ರಿಗೆ ಬೇಜಾರಾಗ್ತಾರೆ ಏನಂತ ನಮಗೆ ಬೇಜಾರಾಗುತ್ತೆ ಅನ್ನೋಂಥ ವಿಚಾರ ಅವರಿದ್ದಿದ್ದು. ಅದಕ್ಕೆ ಇಲ್ಲ ಗುರುಗಳೇ ಈ ಥರ ಆಗಿದೆ ಮೇಡಮರೇ ಅಂತ ನಮ್ಮ ಮನೆಯವ್ರ ಹತ್ರ ಹೇಳಿದ್ರು. ಅವಾಗ ಅಜಯರ ಹತ್ರ ಕೇಳೋತ್ತಿಗೆ ಒಂದು ನಿಂಬೆಹಣ್ಣು, ಒಂದು ಎಳ್ನೀರು ತಗೊಂಡು ಪೂಜೆ ಅದನ್ನು ಸೇವನೆ ಮಾಡೋದಕ್ಕೆ ಹೇಳು, ನಾನು 3 ದಿವಸ ನಾನು ಹುಷಾರು ಮಾಡಿಕೊಡ್ತೀನಿ ಅಂತ. ಒಂದು ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ಮತ್ತು ಇನ್ನೇ 3 ನಿಂಬೆಹಣ್ಣು ಹೇಳಿದ್ರಂತೆ. 3 ನಿಂಬೆಹಣ್ಣಲ್ಲಿ 2 ನಿಂಬೆಹಣ್ಣನ್ನು, 1 ನಿಂಬೆಹಣ್ಣನ್ನು 3 ಕುಡಿ ಜಾಗದಲ್ಲಿ ಎಸಿ ಅಂತಂದಿದ್ರಂತೆ. ಇನ್ನೊಂದು ನಿಂಬೆಹಣ್ಣನ್ನು ಸೇವನೆ ಮಾಡೋದಕ್ಕೆ ಹೇಳಿದ್ದಾರೆ. ಇನ್ನೊಂದು ನಿಂಬೆಹಣ್ಣನ್ನು ಮಲಗೋ ಜಾಗದಲ್ಲಿ ಇಟ್ಕೊಂಡು ಇದು ಮಾಡುವಂತ ಹೇಳಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ಪೂಜೆನ ಮಾಡ್ಕೊಬಂದರು. ಬರೀ 3 ದಿವಸದಲ್ಲಿ ಅವರು ಹುಷಾರಾದರು. 80,000 1 ಲಕ್ಷ ದುಡ್ಡು ಹೋಗೋಂಥ ವಿಚಾರ ಆಗಿತ್ತು. ಆಸ್ಪತ್ರೆಗೆ ಹೋಗಿ ಅದನ್ನು ಸ್ಟೋನನ್ನು ರಿಮೂವ್ ಮಾಡೋದಕ್ಕೆ 1 ಲಕ್ಷ ದುಡ್ಡು ಕೇಳಿದ್ರು. ಆಗ್ತಿತ್ತು, ಆಪರೇಷನ್ ಮಾಡೋದಕ್ಕಿರುತ್ತೆ, ಸರ್ಜನ್ ಬರಬೇಕು ಅನ್ನೋದಿರುತ್ತೆ, ಅಡ್ಮಿಷನ್ ಚಾರ್ಜಸ್ ಎಲ್ಲ ಅಷ್ಟು ಇಳಿಯುತ್ತೆ. ಹೌದಮ್ಮ. ಅದು ಆ ವಿಚಾರ ಬಂದಾಗ ಎಲ್ಲ ಅರ್ಕೆ ಆದಮೇಲೆ ಅರ್ಕೆ ಮಾಡ್ಕೊಂಡ್ರಂಥವ್ರು ಗುರುಗಳೇ, ನಾವು ಇದನ್ನು ಆದಮೇಲೆ ನಾನು ಹುಷಾರಾಗಿದೆ, ನಾನು ನಿನಗೆ ಒಂದು ಅಜಯ್ಗೆ ಒಂದು ಕಡಿಗೆ ಮಾಡಿಕೊಡ್ತೀನಿ ಅಂತ ಹೇಳಿ, ನಮ್ಮ ಲಿಂಗು ಹಾಕೊಳ್ಳುವಂಥದ್ದು ಕಡಿಗೆ ಮಾಡಿಕೊಡ್ತೀನಿ ಅಂತ ಒಂದು ಅಜಯ್ಗೆ ಒಂದು ಕಡಿಗೆ ಮಾಡಿಕೊಟ್ರು. ಅದು ಒಳಗಡೆ ಇದೆ, ಕಡಿಗೆ ಮಾಡಿಕೊಟ್ರು. ಆಯಿತು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸೇವೆ ಮಾಡ್ಕೊಂಡು ಅವರು ಬೇಕರಿ ಡಿಪಾರ್ಟ್ಮೆಂಟಲ್ಲಿದ್ದರು. ಮತ್ತು ಅವರು ಕೂಡ ಶಾಸ್ತ್ರ ದೇವರು ಅನ್ನೋದು ನಮ್ಮದೇ ಇರೋಂಥ ಮನುಷ್ಯ ಅವರು ಸಾಲೋದಕ್ಕೆ. ಯಾಕೆ ಅಂದರೆ ಹಿಂದೆ ಅವ್ರ ಮನೇಲಿ ಹಿಂಗೆ ಅಷ್ಟಮಂಗಲ ಪ್ರಶ್ನೆ ಹಾಕ್ಸಿದ್ರು ಒಂದು ದೇವರು ವಿಚಾರಕ್ಕೆ ಅಂತ ಹೇಳಿ. ಎಲ್ಲೆಲ್ಲೋ ಅವರು ಪೂಜೆನ ಮಾಡಿಸ್ಕೊ ಬಂದಿದ್ರು. ಇದೇ ಹಾಸನ ಜಿಲ್ಲೆಯಲ್ಲೇ ಅವರು ಪೂಜೆನ ಮಾಡಿಸಿ ಎಲ್ಲ ಕೇಳಿದ್ರು ಆ ಪ್ರಶ್ನೆ ಇಂಥ ದೇವರು ಅಂತ ಎಲ್ಲೂ ಹುಟ್ಟತಾ ಇರಲಿಲ್ಲ. ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರು. ಕೂತ್ಕೊಂಡು ಅಲ್ಲಿ ಪ್ರಶ್ನೆ ಹಾಕಿದಾಗ ಇಂಥ ದೇವರು ಅನ್ನೋಂಥ ಪ್ರಶ್ನೆ ಬಂತು. ಅವರ ಮಾವನ ಮನೆಯಲ್ಲಿ ಮಾಡ್ತಂಥ ವಿಚಾರ ಆಗಿತ್ತು. ಇಂಥ ದೇವರು ಅಂತ ವಿಷಯ ಬಂತು. ಆ ವಿಷಯನ ತೆಗೆದುಕೊಂಡು ಅದು ಏನು ಮಾಡಬೇಕು ಏನು ಅಂತ ಅಂತೆಲ್ಲ ದೇವರು ಬ್ರಹ್ಮಲಿಂಗೇಶ್ವರ ಅಂತ ಒಂದು ಪೂಜೆಯನ್ನು ಮಾಡ್ತಾಯಿದ್ರೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ. ಅದು ಜಮೀನಿನಲ್ಲಿ ಇದ್ದಂಥ ವಿಚಾರ. ಅದು ಕಲ್ಲು ಥರ ಇತ್ತಂತೆ. ಅವ್ರು ಕಲ್ಲು ಬಂಡೆ ಅಂತ ಅನ್ಕೊಂಬಿಟ್ಟು ಕಲ್ಲು ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಜಮೀನಲ್ಲಿರ್ತಕ್ಕಂಥದ್ದು ಬಂಡೆ ಅನ್ಕೊ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಇದರಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಟ್ಯಾಕ್ಟ್ರಲ್ಲಿ ರಿಮೂವ್ ಮಾಡಿದ್ದಾರೆ, ಹಿಂದಕ್ಕೆ ಜರುಗಿಸಿದ್ದಾರೆ. ಆ ಜರುಗಿಸಿದಂಥ ಸಂದರ್ಭದಲ್ಲಿ ಏನಾಗಿದೆ, ಆ ವಿಚಾರಗಳನ್ನು ಬಂದಂಥ ವಿಚಾರ ಏನಿದೆ, ತುಂಬ ಸಮಸ್ಯೆಗಳು ಬರ್ತಾ ಇದೆ. ಮನೆಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗ್ತಾಯಿದೆ. ಏನು ಮನೆಯೇ ಸುಟ್ಟು ಹೋಗುವಂಥ ಸನ್ನಿವೇಶಗಳಾಗೋಯ್ತು. ಮಿಸ್ಸಸ್ಸಿಗೆ ಬರ್ನ್ ಆಗೋಯ್ತು, ಸ್ವಲ್ಪ ಸುಟ್ಟದಂಗೆ ಆಗಿತ್ತು, ಗ್ಯಾಸ್ ಬಸ್ಟ್ ಆಗಿ ಈ ಥರ ಎಲ್ಲ ಆಗೋಗಿತ್ತು.
ಒಂದೊಮ್ಮೆ ನನ್ನ ಹತ್ರ ಬಂದು ಕೇಳಿದ್ರು, ಈ ಥರ ಹಿಂಗೆ ಆಗ್ತಾ ಇದೆ, ಸಮಸ್ಯೆಗಳು ತುಂಬ ಆಗ್ತಾ ಇದೆ ಅಂತ ಹೇಳಿ. ನಾನು ಹೇಳಿದೆ, ಅಜ್ಜಯ್ಯರ ಹತ್ರ ಒಂದು ಅಪ್ನೆ ತೊಗೊಳ್ರಿ, ಅಜ್ಜಯ್ಯರನ್ನ ಒಂದು ಅಪ್ನೆ ತೊಗೊಂಡು ಕೇಳ್ಕೊಡ್ರಮ್ಮ, ಅದೇನಿದೆ ಮಾಡ್ಕೊಡೋಣಂತೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಬಂದು ಅದು ಅಜ್ಜಯ್ಯರ ಹತ್ರ ಅಪ್ನೆ ತೊಗೊಂಡ್ರು. ನಾನು ಅಲ್ಲಿ ಬಂದು ನಾನು ನೋಡಿಕೊಟ್ಟು ಪ್ರಶ್ನೆ ಹಾಕ್ಸು, ನಾನು ಪ್ರಶ್ನೆಯಲ್ಲಿ ಹೇಳ್ಕೊಡ್ತೀನಿ ಅಂದರು. ನಾನು ಆಮೇಲೆ ನಮ್ಮ ಕರ್ಕೊಂಡೋಗಿ ಅಲ್ಲಿ ಪ್ರಶ್ನೆ ಹಾಕ್ಸಿದ್ವಿ. ಪ್ರಶ್ನೆಯಲ್ಲಿ ಹೇಳ್ಕೊಟ್ರು, ಇದೇ ಥರ ಸಮಸ್ಯೆ ಇದೆ, ನಿನಗೆ ಇದೇ ಥರ ಇದೆ, ಇದೇ ದೇವರು, ಇದನ್ನು ನೀನು ಆರಾಧನೆ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ವಿಚಾರನ ಬಂತು. ಅವರು ಕೂಡ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವಂಥ ವಿಚಾರ ಆಗಿರುವಂಥದ್ದು. ಅದು ತುಂಬ ಪ್ರಸಿದ್ಧವಾದ ದೇವಸ್ಥಾನ ಆಗಿತ್ತು ಕೂಡ. ಅಲ್ಲಿನೂ ಅವ್ರು ನಡೆಸ್ಕೊಂಡು ಹೋಗ್ತಾಯಿದ್ರು. ಅವಾಗ ಕೇಳಿದ್ರು ಪ್ರಶ್ನೆ ಎಲ್ಲ, ಅವರೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡ್ರು. ಈ ಮನುಷ್ಯ ಎಲ್ಲ ಹಂಗೆ ಎದುರುಗಡೆ ನಿಂತಿತ್ತು, ಏನು ಸ್ಟೋನ್ ಆಗಿದೆ ಅಂದ್ರೆ ಆ ಮನುಷ್ಯ ಹಂಗೆ ಕೂತಿತ್ತು. ಅವರು ಶಾಸ್ತ್ರ ಅನ್ನೋದು ನಂಬ್ತಿರಲಿಲ್ಲ. ಅವ್ರನ್ನೂ ಕರೆದು ಕೂತ್ಕೊಳ್ಳಿ ಅಂತ ವಿಚಾರ, ಅದನ್ನು ತಿಳಿಸ್ಕೊಡ್ತೀನಿ. ಪ್ರಶ್ನೆ ಹಾಕುವಂಥ ಸಂದರ್ಭದಲ್ಲಿ ಎಲ್ಲ ಇದೆ, ದೇವರಿದೆ ಅನ್ನೋಂಥ ವಿಚಾರನ ತಿಳಿಸ್ಕೊಟ್ಟು ಅದನ್ನೆಲ್ಲ ಬಂಧನ ಮಾಡಿಕೊಟ್ಟು ಎಲ್ಲ ಸರಿ ಮಾಡಿಕೊಟ್ಟ ಮೇಲೆ, ವಿಷಯ ತಿಳಿಸ್ಕೊಟ್ಟ ಮೇಲೆ ಅಲ್ಲಿ ಬಂದು ಹಾವು ಕೂತ್ಕೊಳ್ಳೋದು. ಅಲ್ಲಿ ಬಂದು ಇಲ್ಲಿ ತಿರುಗಾಡ್ತಿದ್ದೀವಿ ಅಂತಂದ್ರೆ ಆ ತಿರುಗಾಡೋ ಜಾಗದಲ್ಲಿ ಅವು ಬಂದು ನಿಂತ್ಕೊಳ್ಳೋದಂತೆ. ಈ ಥರದಲ್ಲೆಲ್ಲ ಸಮಸ್ಯೆಗಳು ಎದುರಿಸಿದ್ದಾರೆ. ಆಮೇಲೆ ಲಾಸ್ಟಿಗೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ. ನೀವು ಆದಷ್ಟು ಬೇಗ ನೀವು ಅದನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಆದಿ ಆಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಮನೆನೇ ಬೆಂಕಿ ಬೀಳುವಂಥ ಸನ್ನಿವೇಶಗಳಾಗ್ತವೆ. ಇದನ್ನು ಜಲ್ದಿ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ವಿಚಾರವನ್ನು ಅಜ್ಜಯ್ಯರು ನಮಗೆ ಸೂಕ್ಷ್ಮೆ ಕೊಟ್ಟರು. ನಾವು ಆ ಸೂಕ್ಷ್ಮೆ ಅಂತ ಅವ್ರಿಗೆ ತಿಳಿಸ್ಕೊಟ್ಟು, ಮಾಡಿಕೊಡ್ರಪ್ಪ ಈ ಥರ ಮಾಡ್ಕೊಳ್ಳಿ ಅಂತ. ಸರಿ ಆಯಿತು ಗುರುಗಳೇ, ಮಾಡಿಕೊಡ್ತೀವಿ ಅಂತ ಬಿಟ್ಟೆಲ್ಲ ಇದು ಮಾಡಿಕೊಂಡ್ರು. ಮತ್ತೊಂದು ದಿವಸ ಪೂಜೆ ಇಟ್ಕೊಂಡ್ರು. ಅದನ್ನು ಅದನ್ನೆಲ್ಲ ಕಲಾಕರ್ಷಣೆಯನ್ನು ಮಾಡಿಸಿದ್ರು. ಅದನ್ನು ದೃಷ್ಟಿಯನ್ನು ತೆಗೆದು ರೆಡಿ ಮಾಡಿದ್ರು. ಇನ್ನೊಮ್ಮೆ ಅದೇ ಕಲ್ಲನ್ನೇ ಇಡಬೇಕು ಅನ್ನೋಂಥ ವಿಚಾರ ಬಂತು. ಬೇರೆ ಯಾವ ಕಲ್ಲನ್ನು ಇಡೋದು ಬೇಡ, ಅದೇ ಕಲ್ಲು ಇಡಬೇಕು ಅನ್ನೋಂಥ ವಿಚಾರ ಬಂತು. ಆ ಕಲ್ಲನ್ನು ಇಡಬೇಕು ಅಂತ ಸಂದರ್ಭ ಬಂದಾಗ ಮತ್ತು ಅದನ್ನೇ ಜರುಗಿಸಿ ತಂದಿಟ್ಟು, ಅದು ಸ್ವಲ್ಪ ಗುಂಡಿ ತೆಗೆದು ಇಟ್ಟಿದ್ದೀವಮ್ಮ. ಅಲ್ಲಿಂದ ತಗೊಬಂದು ಇಡೋದಕ್ಕೆ ಜಾಗ ಇದು ಒಂದು 30 ರಿಂದ 40 ಜನ ಒಂದು ಸಣ್ಣ ಬಂಡೆಯನ್ನು ತಂದು ಇಡೋದಕ್ಕೆ 30 ರಿಂದ 40 ಜನ ತಗೊಂಡ್ರು. ಆ ಕೂತಿದ್ದ ಜಾಗದಲ್ಲಿ ಅದೇನು ಮತ್ತು ಸ್ಥಾಪನೆ ಆಗಿತ್ತಲ್ಲ, ಅದಿತ್ತಲ್ಲ, ಆ ಜಾಗ ಕೂರಿಸಿದ ಮೇಲೆ ಒಂದು ಚೂರು ಅಲ್ಲಾಡ್ಸೋಕ್ಕಾಗಲಿಲ್ಲ. ಅದನ್ನು 30-40 ಜನ, ಇನ್ನೂ 10 ಜನ 15 ಜನ ಸೇರಿದ್ರು ಅಲ್ಲಾಡ್ಸೋಕ್ಕಾಗಲಿಲ್ಲ ಕೂತ್ಕೊಂಡ ಮೇಲೆ ಅದನ್ನು. ಯಾಕೆಂದರೆ ಇನ್ನೂ ಚೂರು ಜರುಗಿಸ್ಬೇಕಾಗಿತ್ತು ಅಂತಲಂಥ ವಿಷಯ ಬಂತು. ತಿಳಿಸಿದಾಗ ಚೂರು ಜರುಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಅಷ್ಟಿದೆ. ಪೂಜೆ ಆಗಿದ ತಕ್ಷಣ ಬಂದಲ್ಲ ಅವು ಬಂದು ಕೂತ್ಕೊಂಡು ಅದಾದ್ರ ಜಾಗ ಮೇಲೇನೆ ಮಹಾಮಂಗಳಾರತಿ ಮಾಡಬೇಕು, ಅದ್ರ ಮೇಲೇನೆ ಬಂದಲ್ಲ ಅವು ಬಂದು ಕೂತ್ಕೊಂಡ್ರಂಥ ವಿಚಾರ. ತುಂಬ ಸಮಸ್ಯೆ ಆಗಿರುವಂಥ ವಿಚಾರಗಳಾಗಿದ್ದು. ಇದೆಲ್ಲ ಆದಮೇಲೆ ಅದನ್ನೆಲ್ಲ ಸರಿಪಡಿಸ್ಕೊಟ್ಟು ಪೂಜೆಯನ್ನು ಮಾಡಿ ಈಗ ವರ್ಷಕ್ಕೊಮ್ಮೆ ಪೂಜೆಯನ್ನು ನಡ್ಕೊಂಡು ಹೋಗುವಂಥ ವಿಚಾರ ಆಗಿದೆ. ಅಲ್ಲೂ ಕೂಡ ಒಂದು ಪವಾಡವನ್ನು ಮಾಡಿದ್ದಾರೆ ನಮ್ಮ ಅಜ್ಜಯ್ಯನವರು. ಆಮೇಲೆ ಅವರು ಶಾಸ್ತ್ರ ಹೇಳ್ತಾರೆ, ನಾನು ಹೇಳಿದೆ, ನಾನು ಸ್ಟೋನಿನ ವಿಚಾರ ಬಂದೆ. ಅವರು ಕೂಡ ಅಲ್ಲಿ ಮಾಡ್ತಾ ಕೂತಿದ್ರು. ಅವರು ಪುರಾತನ ಕಾಲದ ಅಜ್ಜನ ಕಾಲದಲ್ಲಿ ಒಂದು ಮೈಸೂರು ರಾಜ್ಯದ ಒಂದು ಅರಮನೆ ಕತ್ತಿ ಇತ್ತ. ಇದು ನನ್ನ ಪ್ರಶ್ನೆಯಲ್ಲಿ ಬಂತು. ಅವರು ನಂಬ್ತಾ ಇರಲಿಲ್ಲ ಅವರು ಶಾಸ್ತ್ರ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲ ಪ್ರಶ್ನೆಯಲ್ಲಿ ಯಾರೋ ಇದು ಮಾಡ್ತಾ ಇದ್ದಾರೆ, ಪ್ರಶ್ನೆ ಹುಡ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಪ್ರಶ್ನೆ ಹುಡ್ತಾ ಇಲ್ಲ ಅಂತ. ನಾನು ಕವಡೆಯಲ್ಲಿ ನೋಡ್ತೀನಿ, ತಾಳೆಗರಿಯಲ್ಲಿ ನೋಡ್ತೀನಿ ಪ್ರಶ್ನೆಯನ್ನು. ನನ್ನಂಥ ಬಂದಂಥ ಭಕ್ತರುಗಳಿಗೆ ನಾನು ಕವಡೆ ಮತ್ತು ತಾಳೆಗರಿಯಲ್ಲಿ ಮತ್ತು ಬರವಣಿಗೆಯಲ್ಲಿ ಮಾಡಿಸ್ಕೊಡ್ತೀನಿ. ಈ ಥರ ವಿಚಾರ ಇರೋದು. ಅಲ್ಲಿ ಕೇಳಿದಾಗ ಏನೂ ಇಲ್ಲ ಅನ್ನೋಂಥ ಸುಮ್ಮನೆ ಸೈಲೆಂಟಾಗಿ ಇತ್ತು. ಆಮೇಲೆ ನನಗೆ ಹೇಳಿದೆ, ಇಲ್ಲಪ್ಪ ನೋಡ್ರಿ, ಯಾರೋ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಯಾರಿಗೂ ನಂಬಿಕೆ ಇಲ್ಲ ಈ ವಿಚಾರಕ್ಕೆ ಅಂತಂದೆ. ಹೌದು ಗುರುಗಳೇ, ನಾವೇ ಅಂತ ಕೈ ಎತ್ತಿದ್ವಿ. ಬಾರಪ್ಪ ಇಲ್ಲಿ ಕೂತ್ಕೊಂಬಂದೆ ಅಂತ ಕೂತ್ಕೊಂಡ್ರು. ನಿನ್ನ ಮನೆಯಲ್ಲಿ ಹಳೇ ಕಾಲದ ಒಂದು ಮೈಸೂರು ರಾಜ್ಯದ ಒಂದು ಕತ್ತಿ ಇದೆ ನೋಡಪ್ಪ ನಿಮ್ಮ ಮನೆಯಲ್ಲಿ. ಕೇಳ್ತೀನಿ ಗುರುಗಳೇ ಅಂತ ಅವ್ರ ಮನೆಗೆ ಅಮ್ಮರಿಗೆ ಫೋನ್ ಮಾಡ್ಕೊಂಡು ಕೇಳಿದಾಗ, ಹೌದು ಗುರುಗಳೇ ಇದೆ ಅಂತ. ನಿನ್ನ ಮನೆ ಹಿಂದ್ಗಡೆನೂ ಒಂದು ಹುತ್ತ ಇದೆ, ಹುತ್ತದೊಳಗಡೆ ಒಂದು ಸ್ವಲ್ಪ ಒಂದು ಜಾಗದಲ್ಲಿ ಒಂದು ದೇವರ ಬೆಳವಣಿಗೆ ಆಗ್ತಾ ಇದೆ. ನಿನ್ನ ಮನೇಲಿ ಒಂದು ದೇವರು ಆರಾಧನೆ ಮಾಡ್ತಾ ಇದೆಯಾ, ಒಂದು ದೇವಿನ ಆರಾಧನೆ ಮಾಡ್ತಿದ್ಯಾ, ಯಾವುದಾ ಇಲ್ವೋ ಅಂದೆ. ಹೌದು ಗುರುಗಳೇ, ಖಂಡಿತ ಮಾಡ್ತಾ ಇದ್ದೀವಿ. ನಿನಗೆ ಪ್ರಶ್ನೆಗೆ ಇದು ಸಾಕ ಉತ್ತರ, ಅದು ಇನ್ನೂ ಹೇಳ್ಬೇಕಾ, ಬಿಡಿಸ್ಕೊಡ್ಬೇಕಾ ಅಂತ ಕೇಳಿದೆ. ಇಲ್ಲ ಗುರುಗಳೇ, ನಮ್ಗೆ ನಂಬಿಕೆ ಬಂತು ನಿಮ್ಮ ಮೇಲೆ ತುಂಬ. ಅದು ಯಾರು ನನಗೆ ಅವ್ರ ನಂಬಿಕೆ ಇಲ್ಲದೆ ಇರೋಂಥವ್ರು ಇವತ್ತು ಕೂಡ ಬಂದು ಕಡೆಗೆ ಮಾಡಿಸ್ಕೊಟ್ರು, ಭಗವಂತನಿಗೆ ಕಡೆಗೆ ಮಾಡಿಸ್ಕೊಟ್ಟಿದ್ದಾರೆ ಏನಂತ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಯೋಚನೆ ಮಾಡಬೇಕು. ಇಷ್ಟೇ ಇದು ಪ್ರಚಾರವಾಗಿ ಬಂದಂಥ ವಿಚಾರ. ಇದು ಮೂಲತಃ ನಾನು ನಡೆಸ್ಕೊಂಡು ಬಂದಿರೋಂಥದ್ದು. ಈಗ ನಾವು 3-4 ವರ್ಷದಿಂದ ಅಜ್ಜಯ್ಯನ ಅಡ್ಡೆಯನ್ನು ಮಾಡಿಕೊಂಡು ಎಲ್ಲ ಭಕ್ತರುಗಳ ಮನೆಗೂ ಹೋಗಿ ನಡೆಸ್ಕೊಂಡು ಬರ್ತಾ ಇರೋಂಥ ವಿಚಾರ ಆಗಿದೆ. ಎಸ್ಪೆಷಲಿ ಇದಕ್ಕೆ ಬೇಕರಿ ಡಿಪಾರ್ಟ್ಮೆಂಟ್ಗಳು ಇನ್ನೊಂದು ವಿಚಾರನ ತಿಳಿಸ್ಬೇಕು. ಮುಂದಿನ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವರ ವಿಚಾರನೇ ನೀನು ಸ್ಟೋನ್ ಒಂದಲ್ಲ, ಅವ್ರದ್ದು ವಿಚಾರನೇ ಇನ್ನೊಂದು ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ಬೇಕರಿ ಡಿಪಾರ್ಟ್ಮೆಂಟ್ಗಳು, ಯಾರೇ ಬೇಕರಿ ಡಿಪಾರ್ಟ್ಮೆಂಟಲ್ಲಿ ಬಂದ್ರೂ ಕೂಡ ಯಾವುದೇ ಒಂದು ವಿಚಾರಕ್ಕೂ ಸಮಸ್ಯೆಗಳಾಗೋದಿಲ್ಲ. ಎಲ್ಲದಕ್ಕೂ ಒಳ್ಳೆಯದೇ ಇದು ಮಾಡ್ಕೊಂಡು ಹೋಗಿದ್ದಾರೆ. ಬರೀ 5,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ವ್ಯಾಪಾರ ಆಗ್ತಾಯಿದೆ. ಇವತ್ತು 40,000-50,000 ರೂಪಾಯಿ ವ್ಯಾಪಾರ ಆಗೋ ಲೆಕ್ಕಕ್ಕೆ ತಂದಿಸಿದ್ದಾರೆ ಭಗವಂತ ನಮ್ಮ ಅಜ್ಜಯ್ಯನವರು ಮತ್ತು ಶನಿದೇವರು.
ಅಂದ್ರೆ ಇವಾಗ ವ್ಯಾಪಾರ ನಡೆಯುವಂತ ಸ್ಥಳಗಳಿಗೂ ಕೂಡ ನೀವು ಮಂತ್ರ ಹೌದಮ್ಮ, ನಾವು ಅದನ್ನು ಸಾಧ್ಯವಾದ್ರೆ ಇಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅಜಯ್ ಸೂಕ್ಷ್ಮ ಏನ್ ಕೊಡ್ತಾರೋ ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಅವ್ರು ಕೊಡೋದು ಸೂಕ್ಷ್ಮ ಕೊಡೋದಲ್ಲ ನಾವು ಹೋಗಲ್ಲ. ನಾವು ಅಲ್ಲಿ ಹೋದ್ರೂ ನಮಗೇನು ಹುಟ್ಟಲ್ಲ, ಪ್ರಶ್ನೆ ಹುಟ್ಟೋದಿಲ್ಲ. ಅಲ್ಲಿ ಅವ್ರು ಏನು ಸೂಕ್ಷ್ಮ ಕೊಡ್ತಾರೋ ಅವ್ರ ಬೆತ್ತ ಮತ್ತೆ ತ್ರಿಶೂಲ ಇದೆ. ಅಜಯರ್ದು ತ್ರಿಶೂಲ, ಸ್ವಾಮಿದು ಶನಿದೇವ್ರದ್ದು ತ್ರಿಶೂಲ ಇದೆ, ಅಜಯರ್ದು ಬೆತ್ತ ಇದೆ. ಇದನ್ನ ಇಟ್ಕೊಂಡು ನಾನು ಹೋದ್ರೆ ಅಲ್ಲಿ ಏನಿದ್ರು ಇದು ನಾನು ಕೊಳ್ಳಿಗೆ ಹಾಕೊಂಡಿರೋದು ಸ್ವಾಮಿದು, ಶನಿದೇವ್ರದ್ದು ಮತ್ತು ಕಡಬಸವೇಶ್ವರ ಸ್ವಾಮಿದು ಇಬ್ರದ್ದು ರುದ್ರಾಕ್ಷಿಯನ್ನು ನಾನು ಹಾಕೊಂಡಿರೋಂಥದ್ದು. ಅವ್ರು ಏನು ಸೂಕ್ಷ್ಮ ಕೊಡ್ತಾರೋ ಅದನ್ನು ನಾನು ನಿಮಗೆ ಸೂಕ್ಷ್ಮ ಕೊಡ್ಬೋದು ಅಷ್ಟೇ. ನಂದು ಏನೂ ಇಲ್ಲ ಇಲ್ಲಿ, ಎಲ್ಲ ಅವರೇ. ಅವ್ರು ಏನು ಕೊಟ್ಟರು ನಮ್ದು, ಅದನ್ನ ಅವ್ರು ಏನೇ ಹೇಳಿದ್ರು ಅವ್ರದ್ದೇ, ಕೊಟ್ಟರು ಅವ್ರದ್ದೇ, ಕೊಡದಿದ್ರು ಅವ್ರದ್ದೇ, ಎಲ್ಲ ಪ್ರತಿಯೊಂದು ಅವ್ರ ಮೇಲೆ ಬಿಟ್ಟಿರೋದು ನಾವು. ಇವತ್ತು ಜನಗಳು ಎರಡು ದೇವ್ರನ್ನ ಕೂಡ ಆರಾಧನೆ ಹೌದಮ್ಮ, ನಾವು ಶನಿದೇವರನ್ನ ನಾನು ಇವ್ರು ಬಿಟ್ಟು ಶನಿದೇವ್ರು ನೋಡಿಕೊಳ್ಳೋದಿಲ್ಲ, ಶನಿದೇವ್ರು ಬಿಟ್ಟು ಇವ್ರು ನೋಡಿಕೊಳ್ಳೋದಿಲ್ಲ. ಇಬ್ರು ಒಬ್ರಿಗೊಬ್ರು ಇದೆಲ್ಲ ಇದ್ದಾರೆ. ಅಜಯ್ ನುಡಿ ಆಗಿದೆಯಾ ಅಂತ ಶನಿದೇವ್ರು ಕೇಳ್ತಾರೆ, ಶನಿದೇವ್ರ ನುಡಿ ಆಗಿದೆ, ಶನಿ ನುಡಿ ಆಗಿದೆಯೇನಪ್ಪ ಅಂತ ಅಜಯ್ ಕೇಳ್ತಾರೆ. ಅವ್ರು ಏನು ನುಡಿಯನ್ನು ಕೊಡ್ತಾರೆ ಇವರಿಬ್ರು ಆಲೋಚನೆ ಮಾಡಿ ಇದು ಮಾಡ್ತಾರೆ. ಅದಕ್ಕಿಂತ ಮತ್ತೆ ಇನ್ನೊಂದು ಇದೆ, ನನ್ನ ತಾಯಿ ಒಬ್ಳಿದ್ದಾಳೆ ಕಾಳಿ ಅಂತ. ಅವಳು ಕೂಡ ನನಗೆ ಕೆಲಸಗಳನ್ನು ಇದು ಇವರಿಬ್ರು ಆಗದಿರೋಂಥ ವಿಚಾರಗಳನ್ನು ಅವಳನ್ನ ಬಿಟ್ಟು ಕೆಲಸ ಮಾಡಿಸ್ತಾರೆ. ಕೆಲವೊಂದು ಇಂಥ ವಿಚಾರಗಳಿಗೆಲ್ಲ ಹೋಗಿರ್ತಾರೆ. ಇವ್ರ ಕಲ್ಲು ಆಗಲ್ಲ, ಸ್ವಾಮಿ ಕಲ್ಲು ಆಗಲ್ಲ ಅಂಥ ಸನ್ನಿವೇಶಗಳು ಬಂದಾಗ ಕಾಳಿಯನ್ನು ಬಿಟ್ಟು ಕೆಲಸ ಮಾಡಿಸ್ತಾರೆ. ಅವಳು ಕೂಡ ಒಂದು ಗದ್ಗೆಯನ್ನು ಮಾಡ್ತೀವಿ. ಅವಳನ್ನು ಕಲಶವನ್ನು ಕೂಡಿಸಿ ವಿಚಾರ ಮಾಡಿ ಪೂಜೆಯನ್ನು ಕೇಳಿ ಅದನ್ನು ಅರ್ಪಣೆ ಕೇಳ್ತೀವಿ. ಅವಳು ಏನು ಅರ್ಪಣೆ ಕೊಡ್ತಾರೋ ಅದ್ರ ತಕ್ಕಂತೆ ಮುಂದೆ ಕೆಲಸ ಮಾಡಿಸ್ಕೊಡ್ತೀವಿ. ಈ ಥರ ವಿಚಾರಗಳಿರೋಂಥದ್ದು. ಇದು ನಾವು 3 ದೇವತೆಗಳನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕಾಳಿ ಇತ್ತೀಚಿನ ದಿನಗಳಲ್ಲಿ 1 ವರ್ಷದಿಂದ ಅವಳು ನನ್ನ ಒಳ್ಮೆಯಾಗಿ ಬಂದಿರೋಂಥದ್ದು. ಈಗ 1 ವರ್ಷದಿಂದ ಈಚೆಗೆ ಅಜಯ ಮತ್ತು ಸ್ವಾಮಿ ಇದು ನನ್ನ ಪುರಾತನದಿಂದ ಬಂದಂಥ ವಿಚಾರ. ಅಂದರೆ ನನ್ನ 15 ವರ್ಷ ಕಳೆದ ನಂತರದಲ್ಲೇ ನನಗೆ ಅಜಯರು ಸ್ವಾಮಿ ಇಬ್ಬರು ನನಗೆ ಒಳ್ಮೆ ಆಗಿರೋಂಥದ್ದು. ಇದು ನನಗೆ ಬೇಡ. ನನ್ನ ಮದುವೆ ವಿಚಾರಕ್ಕೆ ನಾನು ಸಂಸಾರಿ, ನಾನು ಬ್ರಹ್ಮಚಾರಿ ಅಲ್ಲ, ನಾನು ಸಂಸಾರಿ. ಕೆಲವೊಂದು ಮದುವೆ ಅಂತ ಸಂದರ್ಭ ಬಂದಾಗ ಮತ್ತು ಸಮಸ್ಯೆಗಳಾಗ್ತವೆ ಬೇಡ ಅಂತೆಲ್ಲ ನನ್ನ ತಡೆ ಹಾಕಿದ್ರು. ನಮ್ಮ ತಂದೆ ತಾಯಿನೇ ಬೇಡ ಅಂತ ನಿಲ್ಲಿಸಿದ್ರು. ನಾನು ಅದು ಬೇಡ ಅಂತ ನಾನು ತಡೆ ಹಾಕೊಂಡು ನಿಲ್ಲಿಸಿದ್ದೆ. ಅದು ಕೂಡ ಸಮಸ್ಯೆಗಳು ತುಂಬ ಎದುರಿಸ್ಕೊಂಡ್ಬಂದೆ. ಮದುವೆ ಆಯಿತು. ಮದುವೆ ಆಗಿ 3 ತಿಂಗಳಿಗೆ ಒಂದು ಬೇಕರಿ ಡಿಪಾರ್ಟ್ಮೆಂಟಿಗೆ ಪುರೋಹಿತಿಯಲ್ಲಿ ಏನು ಬೆಳೆಯೋದಕ್ಕೆ ವಿಚಾರ ಆಗ್ತಿಲ್ಲ ಅನ್ನೋಂಥ ವಿಚಾರ ಬಂದಾಗ ನಾನು ಬೇಕರಿ ಡಿಪಾರ್ಟ್ಮೆಂಟ್ ಬಂದೆ. ಕೊರೋನಾ ಶುರುವಾಯಿತು ನೋಡಿ ಆ ಟೈಮಲ್ಲಿ ಯಾರು ಇದು ವಿಚಾರ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಬೇಕರಿ ಡಿಪಾರ್ಟ್ಮೆಂಟಿಗೆ ಬಂದೆ. ಬೇಕರಿ ಡಿಪಾರ್ಟ್ಮೆಂಟ್ ಮಾಡಿ ಬೇಕರಿಯಲ್ಲೂ ಕೈ ಸುಟ್ಕೊಂಡೆ. 2 ಬೇಕರಿ ಮಾಡಿದೆ, ಒಂದಲ್ಲ 2 ಬೇಕರಿ ಮಾಡಿದೆ. 35ರಿಂದ 40 ಲಕ್ಷ ದುಡ್ಡು ಲಾಸ್ ಮಾಡಿಕೊಂಡೆ. ಒಂದು ಬೇಕರಿ ಮಾಡಿದೆ, ಮತ್ತು ಪುರೋಹಿತಿಗೆ ಬಂದೆ. ಮತ್ತು ಇನ್ನೊಂದು ಬೇಕರಿ ಮಾಡಿದೆ, ಮತ್ತು ಪುರೋಹಿತಿಗೆ ಬಂದೆ. ಹೇಳೋದು, ನೀನು ಎಲ್ಲೇ ಹೋಗು, ನೀನು ಏನೇ ಮಾಡು, ನೀನು ಭಸ್ಮ ಹೋಗ್ತೀಯಾ, ನೀನು ಇದನ್ನ ಅವ್ರು ಬಿಟ್ಟರೆ ನಿನಗೆ ಜೀವನನೇ ಇಲ್ಲ. ಅವ್ರ ಆರಾಧನೆ ನೀನು ಪೂಜೆ ಬಿಟ್ಟರೆ ನೀನು ಜೀವನನೇ ಇಲ್ಲ ಇನ್ನೊಂಥ ವಿಚಾರ ನನಗೆ ತಿಳಿಸ್ಕೊಟ್ರು. ಆಯಿತು ಅಂತ ನಮ್ಮ ತಡೆ ಹಾಕಿದ್ದು ವಿಚಾರ ಬಂತು. ಆಮೇಲೆ ಅಲ್ಲಿ ಹೊರಗಡೆ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಹೇಳಿದ್ರು, ಇಲ್ಲಪ್ಪ ತುಂಬ ಸಮಸ್ಯೆ ಇದೆ, ನನ್ನನ್ನು ತಡೆ ಹಾಕಿದ್ಯಾ ನೀನು, ನಿಂಗೆ ಸಮಸ್ಯೆ ಆಗಿದೆ, ನನ್ನನ್ನು ಬಿಡಿಸ್ಕೊ, ನಿನ್ನ ಮೇಲೆ ನಾನು ಬರಂಗಾಗ್ತೀನಿ, ನಾನು ಆಮೇಲೆ ನೋಡಿ ಕೊಡ್ತೀನಿ ಅಂತ. ಆಮೇಲೆ ನಮ್ಮ ಮನೆಯವ್ರ ಹತ್ರ ಎಲ್ಲ ನಾನು ಈಗ ನಮ್ಮ ಮದುವೆ ಆಗಿದೆ, ಇವ್ರಿಗೆ ನಮ್ಮದು ಮದುವೆ ಆದಮೇಲೆ ನಮ್ಮ ಮನೆಯವ್ರು ಕೇಳಿದ್ರು. ನಾನು ನಮ್ಮ ಮಾವರ ಹತ್ರ ನಮ್ಮ ಮನೆಯವ್ರ ಹತ್ರ ಒಂದು ಚರ್ಚೆ ಮಾಡಿದೆ, ಈ ಥರ ಇದೆ, ಏನು ಮಾಡೋದು ಅಂತ. ಅವರು ಕೂಡ ಬೇಡ, ಸ್ವಾಮಿಯನ್ನೆಲ್ಲ ನಾವು ತಗೊಬಂದು ಮನೇಲಿ ಇಟ್ಕೊಂಡು ನಡೆಸೋದಕ್ಕೆ ಆಗಲ್ಲ, ಅವ್ರು ಸಂಸಾರಿಗಳ ಮನೇಲಿ ಬರೋದು ಅದ್ರ ಶ್ರೇಷ್ಠ ಅಲ್ಲ, ಬೇಡ ಅಂತ ನಮ್ಮ ಮಾವರು ಕೂಡ ಹೇಳಿದರು. ಸುಮ್ಮನಾಗಿದ್ದೆ. ಇರಲಿ ನೋಡೋಣ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಭಗವಂತ ಆ ಥರದ ಕಣ್ಣು ತೋರಿಸ್ತಾ ನೋಡೋಣ ಅಂತ ಸುಮ್ಮನಾಗಿದ್ದೆ. ಆಮೇಲೆ ಮತ್ತೊಂದಷ್ಟು ದಿನ ಹೋದಾಗ ತುಂಬ ಪೆಟ್ಟಿಗಳು ಬಿದ್ದಾಗ ನಾನು ನಮ್ಮ ಮನೆಯವರು ಇಬ್ಬರು ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ನುಡಿ ಬಂತು, ಈ ಥರ ಇದೆಯಪ್ಪ, ನೀನು ಮಾಡ್ಕೊಂಡು ಹೋಗಲೇಬೇಕು, ಇಲ್ಲ ಅಂತಂದರೆ ನಿನ್ನನ್ನು ಸಮೇತವಾಗಿ ಇದು ಮಾಡಿಬಿಡ್ತೀನಿ ಅಂತ. ಇಲ್ಲ ಆಯಿತು ನೋಡೋಣ ಮತ್ತೆ ನಾವು ಬಂದು ಚರ್ಚೆ ಮಾಡಿದ್ರು. ನಾನು ನಮ್ಮ ಮನೆಯವರು ನಮ್ಮ ಮಾವರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಇಲ್ಲ ಆಗಲಿ ಬರಲಿ ಬಿಡು ಅಂತಲ್ಲ, ಅದೇನು ಹೇಳುತ್ತವಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ವಿಚಾರ ಬಂತು. ಆ ವಿಚಾರದಲ್ಲಿ ನನ್ನ ಸಮಸ್ಯೆಗಳಾಗಿ ಮತ್ತೆ ಅದನ್ನು ಆದಿಗೆ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಭಗವಂತ ನಮ್ಮನ್ನು ಒಂದು ಹಾದಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾನೆ. ನನಗೂ ಇರೋದು ಒಂದೇ ಒಂದು ಆಸೆ, ಸ್ವಾಮಿದೊಂದು ಕ್ಷೇತ್ರ ಮಾಡಬೇಕು, ಅಜಯರ್ದೊಂದು ಕ್ಷೇತ್ರ ಮಾಡಬೇಕು, ಕಾಳಿದೊಂದು ಕ್ಷೇತ್ರ ಮಾಡಬೇಕು ಅನ್ನೋಂಥ ವಿಚಾರ. ಆದಷ್ಟು ಪ್ರಯತ್ನದಲ್ಲಿದ್ದೀವಿ, ಮಾಡೋದಕ್ಕೆ ಪ್ರಯತ್ನದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಸೇವೆ ಏನು ನಡೀತಾ ಇದೆ, ಬಂದಂಥ ಭಕ್ತರುಗಳಿಗೆ ಎಲ್ಲರಿಗೂ ನಾವು ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಬಂದಂಥ ದಿನಗಳಿಗೆ ನನಗಿವತ್ತು ನಿಜವಾಗ್ಲೂ ನಾನು ಮೀಡಿಯಾದಲ್ಲಿ ಬರಬೇಕು ಅನ್ನೋಂಥದ್ದಾಗಲಿ ಮತ್ತೊಂದಾಗಲಿ ನನಗೆ ಯಾವ ಒಂದು ಉದ್ದೇಶ ಇಲ್ಲ. ಬರೋಂಥ ಭಕ್ತರುಗಳೇ ನಮಗೆ ಸಾಕು ಅನ್ನೋಂಥ ವಿಚಾರವಾಗಿತ್ತು. ಆದರೆ ಭಕ್ತರುಗಳೇ ನಮಗೆ ಪ್ರೋತ್ಸಾಹಿಸಿದ್ರು. ಕೆಲವೊಂದು ನಮಗೆ ಎಲ್ಲ ಗುರುಗಳೇ ನೀವು ಬರಬೇಕು, ನಮಗೆ ಕೆಲಸಗಳೆಲ್ಲ ಸುಮಾರು ಆಗಿದ್ದಾವೆ, ಬರಬೇಕು, ನೀವು ಅದನ್ನು 4 ಜನಕ್ಕೆ ಅರಿವು ಮಾಡಿದ್ರೆ ಅವ್ರ ಕಷ್ಟಗಳಿರೋಂಥ ಭಕ್ತರುಗಳು ಕಷ್ಟ ಇರೋಂಥವ್ರು ಅವರು ನಮ್ಮ ಹತ್ರಕ್ಕೆ ಬರ್ತಾರೆ.
ನಿಮ್ಮ ಹತ್ರ ಬರ್ತಾರೆ. ಅವರು ನಿಮ್ಮಿಂದ ಸಾಧ್ಯವಾದಷ್ಟುವರೆಗೂ ಕಷ್ಟಗಳನ್ನು ಬಗೆಹರಿಸೋದಕ್ಕೆ ಒಂದು ದಾರಿ ಆಗುತ್ತೆ, ಬನ್ನಿ ಗುರುಗಳೇ ಅಂತ ಕರೆದ್ರು. ಆಯ್ತಮ್ಮ ನೋಡೋಣ ಮಾಡೋಣ ತಗೊಳ್ಳಿ ಅಂತ ಬಿಟ್ಟು ವಿಚಾರ ಮಾಡಿದಾಗ ನಾವು ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ವಿಚಾರ ಮಾಡಿದ್ರು. ಬನ್ನಿ ಮಾತಾಡೋಣ, ಏನು ಇದ್ರ ಬಗ್ಗೆ ಬೆಳೆಸೋದಕ್ಕೆ ನಿಮ್ಮ ಕೆಲಸ ಸಾಧ್ಯ ಆದಷ್ಟು ಬೆಳೆಸ್ಕೊಡಿ ಅನ್ನೋ ವಿಚಾರವನ್ನು ನಾವು ನಿಮಗೆ ದಾರಿ ತೋರಿಸ್ಕೊಟ್ಟು. ಖಂಡಿತವಾಗ್ಲೂ ಗುರುಗಳೇ, ನಾವು ಕೂಡ ಈ ಕ್ಷೇತ್ರಕ್ಕೆ ಅಂದರೆ ಇಲ್ಲಿ ಇದು ಕ್ಷೇತ್ರ ಅನ್ನೋ ಥರನೇ ಭಾವನೆ ಬರುತ್ತೆ. ಏನಕ್ಕಂತ ಅಂದರೆ ಮನೆಯ ಮಂತ್ರಾಲಯ ಅನ್ನೋ ಹಾಗೆ ದೇವರು ಎಲ್ಲಿರುತ್ತೆ ಆ ಸ್ಥಳನೇ ದೇವಾಲಯ ಆಗಿರುತ್ತೆ. ಇಲ್ಲಿ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗುರುಗಳೇ ಅಜ್ಜಯ್ಯನ ನೀವು ಇಟ್ಟು ಆರಾಧನೆ ಮಾಡ್ತಿರೋದಾಗಿರ್ಬೋದು, ಅಥವಾ ಭಗವಂತನ ಇಟ್ಟು ನೀವು ಆರಾಧನೆ ಮಾಡ್ತಾ ಇರೋದನ್ನಾಗಿರ್ಬೋದು, ಕಾಳಿಯಮ್ಮನ ಇಟ್ಟು ಆರಾಧನೆ ಮಾಡ್ತಿರೋದು, ಇದೆಲ್ಲ ನೋಡ್ತಿದ್ರೆ ನಮ್ಗೆ ಮನೆ ಸುತ್ತ ಒಂದು ಆರ ಕ್ರಿಯೇಟ್ ಆಗುತ್ತೆ, ಪಾಸಿಟಿವಿಟಿ ಅನ್ನೋ ಅವರ. ಅದು ನಮ್ಗೆ ಇಲ್ಲಿಗೆ ಬರ್ತಿದ್ದಾಗೇನೆ ಫೀಲ್ ಆಗುತ್ತೆ ಗುರುಗಳೇ. ನೀವು ಬಂದಾಗ್ಲೇ ನೀವು ಅದನ್ನ ಕೆಲವೊಂದು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ಬಂದು ಇಲ್ಲಿ ಕೂದಿದ ತಕ್ಷಣ ಅಪ್ಪನೆ ಆಯ್ತು. ಮತ್ತೆ ಅವ್ರು ಪೂಜೆ ಮಾಡ್ತಿದ್ದಾಗ್ಲೂ ಮಂಗಳಾರತಿ ಇದ್ದಾಗ್ಲೂ ಅಪ್ಪನೆ ಕೊಟ್ಟಿದ್ದಾರೆ. ಕೆಲವೊಂದು ಎಡ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ ಏನಂತ ವಿಚಾರ ಅಲ್ಲ. ಮುಂದೆ ಸಮಸ್ಯೆಗಳು ಏನಾದ್ರೂ ಅದನ್ನ ಎದುರಿಸ್ಕೊಳ್ಳುವಂತ ಶಕ್ತಿ ನಿನಗೆ ಇರಲಿ ಏನಂತದಕ್ಕೆ ಎಡೆ ಕೊಟ್ಟಿರ್ತಾರೆ ಅಷ್ಟೇ ಹೊರತು ಸಮಸ್ಯೆ ಆಗುತ್ತೆ ಮುಂದೆ ಏನಂತ ವಿಚಾರ ಅಲ್ಲ. ಮುಂದೆ ಸಮಸ್ಯೆಗಳಾದ್ರೆ ಅದನ್ನ ಹೆಚ್ಚಿಸ್ಕೊಳ್ಳುವಂತ ಶಕ್ತಿ ನಿನಗೆ ಇರಲಿ, ಅದನ್ನ ನೀನು ನಡೆಸ್ಕೊಂಡು ಹೋಗುವಂತ ನಿನಗೆ ಧೈರ್ಯ ನಿನಗೆ ಬರಬೇಕು ಅನ್ನೋಂಥ ವಿಚಾರಕ್ಕೆ ಎಡೆ ಕೊಟ್ಟಿರ್ತಾರೆ ಅಷ್ಟೇ ಹೊರತು ಬೇರೆ ಏನು ವಿಚಾರ ಅಲ್ಲ. ಎಡಕ್ಕಾಯ್ತು ನನಗೇನೋ ಸಮಸ್ಯೆ ಆಗುತ್ತೆ ಏನೂ ಇಲ್ಲ. ಎಲ್ಲದೂ ನಾವು ಭಗವಂತನ ಮಕ್ಕಳು. ಭಗವಂತ ಯಾರು ನಮಗೆ ಕಷ್ಟ ಕೊಡೋದಿಲ್ಲ, ನಾವು ಮಾಡ್ಕೊಳ್ಳೋದು, ನಾವು ಸೃಷ್ಟಿ ಮಾಡ್ಕೊಂತೀವಿ ಅಷ್ಟೇ. ಭಗವಂತನ ನಾವು ಎಷ್ಟು ದಿನ ನಾವು ಭಗವಂತನ ಆರಾಧನೆ ಮಾಡ್ತೀವಿ ಅಲ್ಲಿವರೆಗೂ ಭಗವಂತ ನಮ್ಮ ಜೊತೆ ಇರ್ತಾರೆ. ಭಗವಂತನ ಆರಾಧನೆ ಯಾವತ್ತು ಬಿಡ್ತೀವಿ ಅದನ್ನ ಅವರು ನಮ್ಮ ಕೈ ಬಿಟ್ಬಿಡ್ತಾರೆ ಅಷ್ಟೇ. ಖಂಡಿತವಾಗ್ಲೂ ಗುರುಗಳೇ, ಈ ದೇವರ ಮಹಿಮೆ ಇನ್ನಷ್ಟು ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಗುರುಗಳೇ. ವೀಕ್ಷಕರೇ, ಮತ್ತಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ.